ಮತ್ತೊಂದು ವಿಷಯ ಹೇಳ್ತೀನಿ. ಹಾ ಹಾ ಅದೇ ಸಂತೂರು, ಒಂಟೂರು ಸಂತೂರು. ಅರಿಶಿನ ಮತ್ತು ಚಂದನದ ಗುಣಗಳ ಸಂತೂರು. ಸರ್, ನಮ್ ಚಿನ್ನಗೆ ಶಾರ್ಟ್ ಹಾಕ್ಸ್ಬೇಕು ಸರ್. ಯಾವ ತರ ಹಾಕ್ಸೋಣ, ಯಾರ ಹತ್ರ ಹಾಕ್ಸೋಣ, ಎಲ್ಲೋಗ್ ಹಾಕ್ಸೋಣ? ನೀವೇ ಹಾಕ್ಬಿಟ್ರೆ ಚೆನ್ನಾಗಿ ಉಟ್ಬಿಡುತ್ತೆ. ನಾನೇ ಹಾಕ್ಬಿಡ್ಲಾ? ಹಾಕ್ಸ ಹೋಗಲ್ಲ ಸರ್. ರಜತ್ ಬಗ್ಗೆನೂ ಒಂದ್ ಹೇಳ್ಬಿಡ್ತೀನಿ ಸರ್. ಅವ್ರು ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಯಾರ್ದು ಇಂಟರ್ವ್ಯೂ ಮಾಡಿದ್ರೆ ಬೇಗ ನಂದು ಚಾನಲ್ ಬೆಳೆಯುತ್ತೆ, ಗ್ರೋತ್ ಆಗುತ್ತೆ. ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಒಂದು 100 ಜನಕ್ಕೆ ಕೇಳ್ತಾರೆ ಸರ್. ಎಲ್ಲಾರು ಸತೀಶ್ ಕ್ಯಾಡಬಾಂಬ್ಸ್ ಮಾಡು, ಬೋಣಿ, ಲಕ್ಕಿ ಚಾರ್ಮ್ ಅವರು, ಅವ್ರದ್ದು ಫುಲ್ ಕ್ಲಿಕ್ ಆಗ್ಬಿಡುತ್ತೆ ನಿಮ್ ಚಾನಲ್ ಅಂತ ರಜತ್ ಅವ್ರಿಗೆ ಹೇಳ್ತಾರೆ. ಇಬ್ರು ನನಗೆ ಕಾಲ್ ಮಾಡ್ತಾರೆ ಸರ್. ಕಾಲ್ ಮಾಡ್ಬಿಟ್ಟು ಒಂದೇ ಮಾತು ಹೇಳ್ತಾರೆ, ನಾನು ಫಸ್ಟ್ ಬೋಣಿನೇ ಯೂಟ್ಯೂಬ್ ಚಾನಲ್ ನಿನ್ನಿಂದ ಸ್ಟಾರ್ಟ್ ಮಾಡ್ಬೇಕಂತ ಇದೀನಿ ಅಂತ ಹೇಳ್ತಾರೆ. ಸರ್, ನಾನು ಯಾವ ದೊಡ್ಡ ಮನುಷ್ಯ ಸರ್, ನೀವೆಲ್ಲ 2 ಸಲ ಬಿಗ್ ಬಾಸ್ ಹೋಗಿರೋ, ನನಗೆ ನೀವು ದೊಡ್ಡವರಲ್ವಾ ಅಂದೆ. ಇಲ್ಲ ನಾನು ಸರ್ವೆ ಮಾಡಿದೆ, ನಮ್ಮ ಆಫೀಸಲ್ಲೂ ಎಲ್ಲರೂ ನಿನ್ಗೆ ಓಟ್ ಹಾಕ್ತಾ ಇದಾರೆ, ನೀನೇ ಮಾಡ್ಬೇಕು ಇದು ಫಸ್ಟ್ ಬೋಣಿ ಅಂತ ಇದು ಮಾಡಿ ವಿಷಯನೇ ಗೊತ್ತಿರ್ಲಿಲ್ಲ. ಆಮೇಲೆ ಕರೀತಾರೆ, ಆಫೀಸ್ಗೆ ಹೋಗ್ತೀನಿ. ಸರ್ ನಂದೇನ ಇವತ್ತು ಬೋಣಿ ಅಂತ ಕೇಳ್ತೀನಿ. ಅಲ್ಲಿಗೆ ಹೋಗೋವರೆಗೂ ಒಂದ್ ಮಾತಾಡಿರ್ತಾರೆ, ಅಂದ್ರೆ ನಿಂದೆ ಫಸ್ಟ್ ಅಂತ ಹೇಳಿರ್ತಾರೆ. ಹೋದ್ಮೇಲೆ ಇಲ್ಲ ಸುದೀಪ್ ಸರ್ದ್ ಮಾಡಿದೀನಿ, ಅವ್ರದ್ ಫಸ್ಟ್ ಬಿಡ್ತೀನಿ, ಆಮೇಲೆ ನಿಂದ್ ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ನೀನ್ ಯಾರು ಅಂತ ನನಗ್ ಗೊತ್ತು, ನಾನ್ ಯಾರು ಅಂತ ನಿನಗ್ ಗೊತ್ತು. ಒಂದೇ 12,500 ಸಬ್ಸ್ಕ್ರೈಬರ್ ಆದ್ರು 6 ಲಕ್ಷ ವ್ಯೂಸ್ ಯೂಟ್ಯೂಬ್ ಅಲ್ಲಿ 1 hour 20 minutes ವಿಡಿಯೋ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಮೇಲೆ ಅವ್ರು ನನ್ನ ರೋಸ್ಟ್ ಮಾಡಕ್ಕೆ ಅಂತ ಕರ್ಸಿದ್ರು, ನಾನೇ ಅವ್ರಿಗೆ ರೋಸ್ಟ್ ಮಾಡಾಕ್ಬಿಟ್ಟೆ. ಅಂದ್ರೆ ಇವ್ರು ಏನ್ ಮಾಡಿದಾರೆ, ಎಲ್ಲ ಕಟ್ ಮಾಡ್ಬಿಟ್ಟು ಅವ್ರು ರೋಸ್ಟ್ ಮಾಡ್ದಂಗೆ ಹಾಕೊಂಡಿದ್ದಾರೆ. ಅಂದ್ರೆ ಅವ್ರ ಬೇಳೆ ಅಷ್ಟೇ. ನಿಮಿಷ ಮೈಕ್ ಕೊಡಿ. ಈಗ ನೀವು ಸುದೀಪ್ ಸರ್ ಅಷ್ಟು ಕಷ್ಟ ಬಿದ್ದು ಹೆಸರು ಮಾಡಿದ್ದಾರೆ ಎಲ್ಲ ನೀವು ಹೇಳ್ತಾ ಇದ್ದೀರಾ. ಅವ್ರು ಎಲ್ಲಿವರೆಗೂ ಹೆಸರು ಮಾಡಿದ್ದಾರೆ? ಗೂಗಲ್ ಅಲ್ಲಿ ನಂಬರ್ 1 ಹೀರೋ ಅಂತ ಹಾಕಿದ್ರೆ ಬರ ಅಂತ ಲೆವೆಲ್ಗೆ ಆಗಿದಾರ? ನಟ ಆದ್ರೆ ತಲೆ ಮೇಲೆ ಕೊಂಬಿರುತ್ತೆ.